ಇಡೀ ರಾಜಕಾರಣದಲ್ಲೇ ಕಂಡು ಕೇಳಿರದಂಥ ಒಂದು ಪ್ರಕರಣ. ರಾಜಕೀಯ ವಲಸಿಗೆ ಒಂದು ಉದಾಹರಣೆಯಾಗಿ ಇವತ್ತು ಏನು ಮನೆಯಲ್ಲಿರೋ ಹೆಣ್ಮಕ್ಳನ್ನ ಬೀದಿಗೆ ತಂದು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವಿರೋಧ ಪಕ್ಷದವ್ರನ್ನ ಇವತ್ತು ನಾನು ನಿಜಕ್ಕೂ ಕೂಡ ಖಂಡಿಸ್ತೀನಿ. ಯಾವ ನೈತಿಕತೆ ಇದೆ ಇವ್ರಿಗೆ? ಯಾವ ನೈತಿಕತೆ ಇದೆ? ನಿಮ್ಮ ಆತ್ಮಸಾಕ್ಷಿ ಮುಟ್ಟು ನೋಡ್ಕೊಳ್ಳಿ. ಸಿದ್ದರಾಮಯ್ಯನವರು ಯಾವ ತಪ್ಪು ಮಾಡಿದ್ದಾರೆ? ಇಡೀ ರಾಷ್ಟ್ರವೇ ಮೆಚ್ಕೊಳ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಅಂತ ಅವ್ರನ್ನ ನೋಡಿದ್ದೀವಿ. ಅವರ ಧರ್ಮಪತ್ನಿಯವರ ಹೆಸರನ್ನ ನೀವು ರಾಜಕೀಯಕ್ಕೆ ಬಳಸ್ಕೊಂಡು ಅವ್ರನ್ನ ಬೀದಿಗೆ ತಂದು ಅವರ ಮನಸ್ಸಿಗೆ ನೋವು ಮಾಡಿ ನಿನ್ನೆ ಅವರು ಒಂದು ಮಾನಸಿಕವಾಗಿ ಅವರು ನೋವುಂಡು ಇವತ್ತು ಅವ್ರಿಗೆ ಅರಿಶಿನ ಕುಂಕುಮ ಉಡುಗೊರೆಗೆ ಬಂದ ಒಂದು ಸ್ಥಳವನ್ನು ಜಾಗವನ್ನು ವಾಪಸ್ಸು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಭಾಳ ನೋವಿಂದ ಒಂದು ಭಾವುಕವಾದಂಥ ಪತ್ರವನ್ನು ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರಾದಂಥ ಪಾರ್ವತಮ್ಮನವ್ರು ಬರೆದಿದ್ದಾರೆ. ಮಹಾತಾಯಿ ಇವತ್ತು ಮುಗ್ಧ ಹೆಣ್ಮಗಳು, ಅವರು ಯಾವತ್ತೂ ಕೂಡ ರಾಜಕೀಯವಾಗಿ ಅವರ ಒಂದು ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳಿಲ್ಲ. ಯಾವತ್ತಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಮುಖ್ಯಮಂತ್ರಿ ಅವ್ರ ಹೆಸರು ಹೇಳ್ಕೊಂಡು ಏನನ್ನೂ ಮಾಡ್ಕೊಳ್ದೇ ಇರ್ತಕ್ಕಂಥ ಹೆಣ್ಮಗಳು ಇವತ್ತು ನೋವಿನಿಂದ ಇವತ್ತು ಈ ರೀತಿಯಾದಂಥ ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ರೀತಿಯಾದಂಥ ಒಂದು ದಿನವನ್ನು ನೋಡಲಿಕ್ಕೆ ಯಾರು ಕಾರಣ? ಇವತ್ತು ಏನು ಆ ಒಂದು ಭ್ರಷ್ಟಾಚಾರದ ಪಿತಾಮಹರೇ ಇವತ್ತು ಇಂಥ ಒಂದು ಪ್ರಕರಣವನ್ನು ಬೀದಿಗೆ ತಂದು ಆ ಹೆಣ್ಮಗಳಿಗೆ ನೋವು ಉಂಟು ಮಾಡಿದ್ದಾರೆ. ಇವತ್ತು ಮಾದರಿಯಾದಂಥ ಏನು ಪ್ರಾಮಾಣಿಕತೆಯಿಂದ 40 ವರ್ಷ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ರಾಜಕಾರಣ ಮಾಡಿದಂಥ ಮುಖ್ಯಮಂತ್ರಿ ಅವ್ರಿಗೆ ಗೌರವ ಸಲ್ತಕ್ಕಂಥ ಅವ್ರಿಗೆ ಇನ್ನಷ್ಟು ಬೆನ್ನೆಲುಬಾಗಿ ನಿಂತು ಶಕ್ತಿಯಾಗಿ ನಿಂತು ಏನು ಶಿವನಿಗೆ ಆ ಪಾರ್ವತಿ ಯಾವ ರೀತಿ ಶಕ್ತಿಯಾಗಿ ನಿಲ್ತಾಳೋ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರ ಧರ್ಮಪತ್ನಿಯವರಾದಂಥ ಪಾರ್ವತಮ್ಮನವರು ಇವತ್ತು ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡು ಅವ್ರಿಗೆ ಯಾವುದೇ ಮುಜುಗರ ಆಗಬಾರ್ದು ರಾಜಕಾರಣದಲ್ಲಿ ಅಂಥೇಳಿ ಆ ಒಂದು ಜಮೀನನ್ನು ವಾಪಸ್ ಮಾಡೋದ್ರ ಮುಖಾಂತರ ದೊಡ್ಡತನವನ್ನು ಇವತ್ತು ಮೆರೆದಿದ್ದಾರೆ. ಇಡೀ ರಾಜ್ಯದ ಹೆಣ್ಣುಮಕ್ಕಳಿಗೆ ನೀವು ಮಾದರಿಯಾಗಿದ್ದೀರಿ. ಇಡೀ ಹೆಣ್ಮಕ್ಳು ಈ ಒಂದು ಪ್ರಕರಣವನ್ನು ನೋಡಿದ್ದೀವಿ. ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೀವಿ, ನಿಮ್ಮ ಜೊತೆಗಿದ್ದೀವಿ. ಸತ್ಯದ ರಾಜಕಾರಣವನ್ನು ನೋಡ್ತಾ ಇದ್ದೀವಿ. ಇವತ್ತು ಸುಳ್ಳಿನ ರಾಜಕಾರಣವನ್ನು ನೋಡಿದ್ದೀವಿ. ಖಂಡಿತ ಸಿದ್ದರಾಮಯ್ಯನವರ ಪರವಾಗಿ ಅವರ ಧರ್ಮಪತ್ನಿಯವರ ನಡತೆಯನ್ನು ನಾವು ಇವತ್ತು ಮೆಚ್ಚಿಕೊಂಡು ಆ ತಾಯಿ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ರಾಜ್ಯದ ಹೆಣ್ಮಕ್ಳು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೂಡ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಈಗ ಇಡೀ ಪ್ರಕರಣವನ್ನು ಇದರಲ್ಲಿ ದಾಖಲು ಮಾಡಿದ್ದಾರೆ. ಅಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ನಾನು ಒಂಚೂರು ಓದಿದ್ದೀನಿ. ಯಾವ ರೀತಿ ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಎಷ್ಟು ಹಣ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮನಿ ಲಾಂಡ್ರಿಂಗ್. ಅಲ್ಲಿ ಯಾವ್ದಾದ್ರು ದುಡ್ಡಿನ ವ್ಯವಹಾರ ನಡೆದಿದೆಯಾ? ಇಲ್ಲ. ಅವರು 50-50 ನಿವೇಶನದ ಅಡಿನಲ್ಲಿ ಹಂಚಿಕೆ ಮಾಡಿ ಸುಂದರಮ್ಮನವ್ರ ಕೇಸ್ನಲ್ಲೂ ಕೋರ್ಟ್ ಅವ್ರ ಪರವಾಗಿ ಅವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು ನೋಡಿದಿರಿ. 50-50 ರೇಷಿಯೋದಲ್ಲಿ ಇವರೊಬ್ಬರಿಗೆ ಕೊಟ್ಟಿಲ್ಲ, ಸುಮಾರು ಜನಕ್ಕೆ ಕೊಟ್ಟಿದೆ. ಮೂಡದಲ್ಲಿ ಪಾರ್ವತಮ್ಮನವ್ರ ಪಾತ್ರ ಏನು? ಅವ್ರಿಗೇನು ಗೊತ್ತಿದೆ ಇದರಲ್ಲಿ? ಕಾನೂನು ಬಗ್ಗೆ ಏನು ಗೊತ್ತಿದೆ ಅವ್ರಿಗೆ? ಇವತ್ತು ಇದರಿಂದ ಆಗ್ತಾ ಇರ್ತಕ್ಕಂಥ ಮುಜುಗರವನ್ನು ನೋಡಿಬಿಟ್ಟು ಅವರು ಸಿದ್ದರಾಮಯ್ಯನವ್ರಿಗೆ ಆಗ್ತಿರ್ತಕ್ಕಂಥ ಒಂದು ಮುಜುಗರವನ್ನು ನೋಡಿ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಇವತ್ತು ಹಿಂತಿರುಗಿಸಿದ್ದಾರೆ. ಯಾವುದಾದ್ರೂ ತಪ್ಪು ಮಾಡಿದಾರಾ? ಏನಾದರೂ ಒಂದು ಅದರಲ್ಲಿ ಇದು ತಪ್ಪು, ಇದು ಕಾನೂನು ಆಗಿರೋದಕ್ಕೆ ಅವ್ರ ಪಾತ್ರ ಏನಂತ ಯಾರಾದರೂ ಹೇಳ್ತಿದ್ದಾರೆ? ಇಲ್ಲ, ಅವ್ರಿಗೇನು ಗೊತ್ತೇ ಇಲ್ವಲ್ಲ ಇದು. ಹಂಗೇನೆ ಇಲ್ಲಿ ಅಣ್ಣ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ತಂಗಿಯಾಗಿ. ಇದು ಏನು? ಇದು ಯಾವ ದೊಡ್ಡ ಮಹಾ ಅಪರಾಧ ಅಂತ ಇದನ್ನು ಬಿಂಬಿಸ್ತಾ ಇದ್ದಾರೆ ಈ ವಿರೋಧ ಪಕ್ಷದವರು. ಲೂಟಿ ಮಾಡಿದ್ದಾರೆ ಇವರು. ಯಡಿಯೂರಪ್ಪನವ್ರ ಕುಟುಂಬ ಇರ್ಬೋದು, ಕುಮಾರಸ್ವಾಮಿ ಅವ್ರ ಕುಟುಂಬ ಇರ್ಬೋದು, ಎಷ್ಟು ಲೂಟಿ ಮಾಡ್ಕೊಂಡಿದ್ದಾರೆ ಇಡೀ ಮನೆಯವರೆಲ್ಲ ನೋಡಿ. ಇವಾಗ ಇವ್ರು ಮಾತಾಡೋ ಅಂಥ ಇದು. ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ? 5 ವರ್ಷ CM ಆಗಿದ್ರು ಏನು ಮಾಡಿದ್ದಾರೆ? ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಷ್ಟೇನೆ. ಇಡೀ ದೇಶದಲ್ಲಿ ಇವತ್ತು ಮೋದಿ ಅವ್ರಿಗೆ ಎದುರಾಳಿಯಾಗಿ ನಿಂತ್ಕೊಳ್ತಕ್ಕಂಥ ಶಕ್ತಿ ಇರೋದು ಸಿದ್ದರಾಮಯ್ಯನವ್ರೊಬ್ಬರಿಗೆ ಮಾತ್ರ. ಇವತ್ತು ಅವ್ರನ್ನ ಹೆಂಗಾದರೂ ಮಾಡಿ ಅವ್ರನ್ನ ಅಲ್ಲಾಡಿಸ್ಬೇಕು, ಅವರ ಒಂದು ಆತ್ಮವಿಶ್ವಾಸನ ಕುಗ್ಗಿಸ್ಬೇಕಂತೇಳಿ ವಿರೋಧ ಪಕ್ಷದವರು ಈ ರೀತಿಯಾದಂಥ ಹುನ್ನಾರ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಇದರಲ್ಲಿ ಯಶಸ್ಸು ನಿಮಗೆ ಸಿಗೋದಿಲ್ಲ. ನಿಜಕ್ಕೂ ಕೂಡ ನಿಮಗೆ ಧಿಕ್ಕಾರ. ನೀವು ನಿಜಕ್ಕೂ ನೀವೇನಾದರೂ ನೇರವಾಗಿ ಬಂದು ಎದುರಿಸ್ಬೇಕು. ಈ ರೀತಿ ಮನೆ ಹೆಣ್ಮಕ್ಳನ್ನ ತಗೊಬಂದು ಯಾವುದೋ ಒಂದು ಇಲ್ಲಿಸಲದ ಆರೋಪ ಮಾಡಿಕೊಂಡು ಅವ್ರಿಗೆ ತೇಜಾವಧೆ ಮಾಡಿಕೊಂಡು ಎಷ್ಟು ಕೇಸ್ಗಳಿದೆ. ನೀವೆಲ್ಲ ಬೇಲಲ್ಲಿ ಈಚೆ ಇದ್ದೀರಿ. ಗೋದ್ರ ನರಹತ್ಯೆ ಆದಾಗ ಮೋದಿಯವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟಿದ್ದಾರೆ, ಆರೋಪ ಬಂದಿದೆಯಲ್ಲ. ಕುಮಾರಸ್ವಾಮಿ ಅವ್ರು ಬೇರೆ ಅವರು ಏನಾರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಬೇರೆ ಕೇಳ್ತೀರಾ? ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ಏನೂ ಇಲ್ಲ. ಸಿದ್ದರಾಮಯ್ಯವರು ಶುದ್ಧ ಹಸ್ತರಾಗಿದ್ದಾರೆ. ಅವರು ಇದನ್ನು ಗೆಲ್ತಾರೆ. ಸತ್ಯ ಗೆಲ್ಲುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಪಕ್ಷದವ್ರಿಗೂ ಕೇಳ್ತೀನಿ, ಮಾಧ್ಯಮದವ್ರಿಗೂ ಕೇಳ್ತೀನಿ. ನಾನು ಏನು ಪಾರ್ವತಮ್ಮನವ್ರು ಏನಾದ್ರೂ ಬಂದು ಎದುರಿಸಿ ಬೆದರಿಸಿ ಕೊಲ್ತೀವಿ ಅಂತೇಳಿ ಏನಾದ್ರು ಬಸ್ಕೊಂಡಿದ್ದಾರೆ? ಇಲ್ಲ. ಮೂಡೋದವ್ರು ಕೊಟ್ಟರು ತೊಗೊಂಡ್ರು. ಅದೇ ರೀತಿ ಸುಮಾರು ಜನಕ್ಕೆ ಕೊಟ್ಟಿದ್ದಾರಲ್ಲ.
ಸಾಹೇಬ್ರು ಕೊಡ್ತಿರ್ಲಿಲ್ಲ, ಸಾಹೇಬ್ರು ಗೊತ್ತಿಲ್ಲ. ಸಾಹೇಬ್ರು ನಾನು ಹೋರಾಟ ಮಾಡ್ತೀನಿ, ನ್ಯಾಯಾಂಗದ ಮೂಲಕನೇ ನಾನು ಹೋರಾಟ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಜಗದಿಲ್ಲ ಬಗದಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಅವರ ಆತ್ಮಸಾಕ್ಷಿ ಅವ್ರಿಗೆ ಹೇಳಿದೆ. ಅವರು ಅದನ್ನೇ ಒಪ್ಕೊಂಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಒಂದು ತಪ್ಪು ಮಾಡಿಲ್ಲ, ನಾನು ಹೋರಾಡ್ತೀನಿ, ನಾನು ರಾಜೀನಾಮೆ ಕೊಡೋದಿಲ್ಲ, ನಾನು ತಪ್ಪು ಮಾಡಿಲ್ಲ ಕಣ್ರಿ, ನಾನು ಯಾಕ್ರಿ ನಾನು ಎದುರಲಿ ಅಂತಾರೆ. ಸಾಹೇಬ್ರಿಗೆ ಆಗ್ತಾ ಇರ್ತಕ್ಕಂಥ ಈ ವಿರೋಧ ಪಕ್ಷದವರು ಅವ್ರಿಗೆ ಬೇಕಂತ ಮಸಿ ಬೆಳೀತಾ ಇರೋದನ್ನ ನೋಡೋಕ್ಕಾಗ್ದೇ ಪಾರ್ವತಮ್ಮನವರು ಅಮ್ಮನವರು ಇದನ್ನು ನಿರ್ಧಾರ ತಗೊಂಡಿದ್ದಾರೆ. ಹೋಗ್ಲಿ ಬಿಡು, ನನ್ನ ಗಂಡನ ಇದಕ್ಕಿಂತ ನನಗೆ ಈ ಆಸ್ತಿ ಯಾವಿದು ಅಂತ ಅವರು ಒಂದು ಭಾವುಕವಾದಂಥ ಪತ್ರವನ್ನು ಬರೆದಿದ್ದಾರೆ. ಚಿನ್ನಕ್ಕಾಗಲಿ ದುಡ್ಡಿಗಾಗಲಿ ಜಾಗಕ್ಕಾಗಲಿ ಆಸೆ ಪಟ್ಟವರಲ್ಲ ಅವರು. ಬೇರೆಯವ್ರ ಹೆಂಡ್ತಿರನ್ನ ನೋಡೋಗಿ ನೀವು ಬರೀ ಒಂದು MLA ಆದರೆ, ಗ್ರಾಮ ಪಂಚಾಯತ್ ಸದಸ್ಯರಾದರೆ, ಬರೀ ಒಂದು ಸಲ ಮಿನಿಸ್ಟರ್ ಆದರೆ ಎಷ್ಟು ಆಸೆ ಮಾಡ್ಕೊಂಡಿದ್ದಾರೆ ಅಂತ, ಅಥವಾ ಎಷ್ಟು ಅವರು ಹೆಂಡ್ತಿಯರು ಹೆಂಗೆ ದುರ್ಬಳಕೆ ಮಾಡ್ಕೋತಾರೆ ಅಂತ ಇವರು ಒಂದೇ ಒಂದಿನ ಸಿದ್ದರಾಮಯ್ಯನವ್ರ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರಾ? ಹೇಳ್ಬಿಡಿ. ಇಲ್ಲ, ಸುಳ್ಳು. ಆ ತಾಯಿಗೆ ಇವತ್ತು ನೋವಾಗಿ ಇದು ನಿರ್ಧಾರ ತಗೊಂಡು ದೊಡ್ಡ ಮನಸ್ಸು ಮಾಡಿ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಟ್ಟಿದ್ದಾರೆ. ನಂಗೆ ಬೇಡ ಇದು ಈ ಜಾಗವೇ ಬೇಡ, ಏನೋ ನನ್ನ ಅಣ್ಣ ಪ್ರೀತಿಯಿಂದ ಕೊಟ್ಟಿದ್ದು ತವ್ರ ಮನೆ ಹುಡುಗರೆ ಅಂತ ಒಂದು ಸೆಂಟಿಮೆಂಟ್ ಇರುತ್ತೆ ಎಲ್ರಿಗೂ. BJP ಅವ್ರು ಮಾತಾಡ್ತಾರೆ ಬಿಡಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಏನು. BJP ಅವ್ರಿಗೆ ನಿಮ್ಮಂಥ ನೀಚ ರಾಜಕಾರಣ ಮಾಡ್ತಕ್ಕಂತಹ ಒಂದು ನಿದರ್ಶನ ಇಡೀ ಇದರಲ್ಲೇ ಇಲ್ಲ. ನೀವು ನಿಮ್ಮಂಥ ಒಂಥರ ಏನಂತೀವಿ, ಮನೆ ಹೆಣ್ಮಕ್ಳನ್ನ ಬೀದಿಗೆ ತಂದು ನೀವು ಅವ್ರನ್ನ ರಾಜಕಾರಣಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀರಾ. ಪಾರ್ವತಮ್ಮನವರು ಎಷ್ಟು ಒಳ್ಳೆಯ ಹೆಸರು ಇಟ್ಕೊಂಡು ಯಾವತ್ತೂ ಕೂಡ ಅವ್ರ ಮುಖ ಕೂಡ ತೋರಿಸ್ತವ್ರಲ್ಲ, ಅವರು ಯಾವತ್ತು ಒಂದು ಫೋಟೋ ತೆಗೆಸ್ಕೊಂಡವ್ರಲ್ಲ, ಒಂದು ಮುಖ ಕೂಡ ತೋರಿಸ್ತಾ ಇರಲಿಲ್ಲ ಅವರು ಮಾಧ್ಯಮದ ಮುಖಾಂತರ. ಅವ್ರು ಎಲ್ಲೂ ಕೂಡ ನಾನು CM ಅವ್ರ ಹೆಂಡ್ತಿ ಅಂತ ಹೇಳ್ಕೊಳ್ಳೋಕ್ಕೂ ಇಷ್ಟಪಡದೇ ಇರ್ತಕ್ಕಂಥ ಒಬ್ಬ ಸಾಧಾರಣ ಒಳ್ಳೆಯ ಹೆಣ್ಮಗಳ ವಿಚಾರದಲ್ಲಿ ಇವತ್ತು ಬಹಳ ದುಡುಕಿನ ಒಂದು ಕೆಲಸವನ್ನು ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ. ಅವ್ರ ಶಾಪ ತಟ್ಟುತ್ತೆ. ಅವ್ರ ಕಣ್ಣೀರು, ಅವ್ರಿಗಾಗಿರೋಂಥ ನೋವಕ್ಕೆ ನೀವು ಖಂಡಿತ ಬೆಲೆ ಕೊಟ್ಟೇ ಕೊಡ್ತೀರಾ. ಖಂಡಿತ ಸತ್ಯಕ್ಕೆ ಜಯ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.